ಬ್ಯಾಕ್. ಇನ್ನು ವಾಲ್ಮೀಕಿ ನಿಗಮದಲ್ಲಿ ಕೋಟಿ ಕೋಟಿ ಹಣವನ್ನ ನುಂಗುಬಾಕರು ಯಾವ ರೀತಿಯಾಗಿ ಗುಳುಂ ಮಾಡಿದ್ರು ಅನ್ನುವಂತ ವಿಚಾರವನ್ನು ಹೇಳ್ತಾ ಇದ್ವಿ. ಈಗ ವಾಲ್ಮೀಕಿ ನಿಗಮದ 10 ಕೋಟಿ ಹಣವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬಾರ್, ಚಿನ್ನದ ಅಂಗಡಿ ಖಾತೆಗಳಿಗೆ ವರ್ಗಾವಣೆ ಆಗಿದ್ದಂತಹ ಹಣ ಈಗ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಖಾತೆಗಳಿಗೆ ವರ್ಗಾವಣೆ ಮಾಡಿ ವಿತ್ಡ್ರಾ ಮಾಡಿದ್ರು ಆರೋಪಿಗಳು. 193 ಬ್ಯಾಂಕ್ ಖಾತೆಯಿಂದ 10 ಕೋಟಿಯನ್ನ ವಶಕ್ಕೆ ಪಡೆಯಲಾಗಿದೆ ಎಸ್ಐಟಿಯಿಂದ. ಇದುವರೆಗೂ ವಾಲ್ಮೀಕಿ ನಿಗಮದ ಒಟ್ಟು 28 ಕೋಟಿ ಹಣವನ್ನ ವಶಕ್ಕೆ ಪಡೆದಿದ್ದಾರೆ. ಹಲವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದೆ ಎಸ್ಐಟಿ. ವಿಚಾರಣೆ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳು ಗೊತ್ತಾಗಿದೆ. ಇದುವರೆಗೂ ಸಹ ವಾಲ್ಮೀಕಿ ನಿಗಮದಲ್ಲಿ 28 ಕೋಟಿಯನ್ನ ವಶಕ್ಕೆ ಪಡೆದಿದ್ದಾರೆ. ವಾಲ್ಮೀಕಿ ನಿಗಮದ 10 ಕೋಟಿಯನ್ನ ಸಹ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದು, ಬಾರ್, ಚಿನ್ನದ ಅಂಗಡಿ ಖಾತೆಗಳಿಗೆ ವರ್ಗಾವಣೆ ಆಗಿದ್ದಂತಹ ಹಣ ಇದು. 193 ಬ್ಯಾಂಕ್ ಖಾತೆಗಳಿಂದ 10 ಕೋಟಿಯನ್ನ ವಶಕ್ಕೆ ಪಡೆದಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಒಟ್ಟು 28 ಕೋಟಿಯನ್ನ ಇದುವರೆಗೂ ಸಹ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಯಾವೆಲ್ಲ ಖಾತೆಗಳಿಗೆ ಹಣವನ್ನ ಹಾಕಿದ್ರು, ಆ ಖಾತೆಗಳಿಂದ ಜೊತೆಗೆ ಚಿನ್ನ, ಬಾರ್, ಚಿನ್ನದ ಅಂಗಡಿ ಖಾತೆಗಳಿಗೆ ವರ್ಗಾವಣೆ ಆದಂತಹ ಹಣ ಒಟ್ಟು 193 ಬ್ಯಾಂಕ್ ಖಾತೆಗಳಿಂದ 10 ಕೋಟಿ ಹಣವನ್ನ ವಶಕ್ಕೆ ಪಡೆದಿದ್ದಾರೆ ಎಸ್ಐಟಿ. ಈಗಾಗಲೇ ಹಲವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಒಂದೊಂದೇ ವಿಚಾರಗಳು ಬಯಲಾಗ್ತಾ ಇದೆ. ವಾಲ್ಮೀಕಿ ನಿಗಮದಿಂದ ಸಹಕಾರಿ ಬ್ಯಾಂಕ್ಗಳಿಗೆ ಹಣ ವರ್ಗಾವಣೆ ಆಗಿದೆ. 4 ಕೋಟಿ ಮೌಲ್ಯದ ಚಿನ್ನಾಭರಣ, ವಾಹನ ಸೇರಿದಂತೆ 28 ಕೋಟಿ ಜಪ್ತಿ ಮಾಡಿದ್ದಾರೆ. ವಿವಿಧ ಖಾತೆಗಳಿಗೆ ಹಣ ವರ್ಗಾವಣೆ ಮಾಡಿದ್ದು ಹೈದರಾಬಾದ್ ಗ್ಯಾಂಗ್. ಬೇರೆ ಬೇರೆ ಖಾತೆಗಳಿಗೆ ಹಣವನ್ನ ವರ್ಗಾವಣೆ ಮಾಡಲಾಗಿದೆ. ಸಹಕಾರಿ ಬ್ಯಾಂಕ್ನಿಂದ ಬಾರ್, ಚಿನ್ನಾಭರಣ ಮಳಿಗೆ, ಐಟಿ ಕಂಪನಿ, ಹೋಟೆಲ್ಗಳು, ಬ್ಯಾಂಕ್ ಖಾತೆಗಳಿಗೆ ಹಣ ವರ್ಗಾವಣೆಯಾಗಿದೆ. ವರ್ಗಾವಣೆ ಆದ ಹಣ ನಗದು ರೂಪದಲ್ಲಿ, ಕ್ಯಾಶ್ ರೂಪದಲ್ಲಿ ಈ ಗ್ಯಾಂಗ್ ಪಡ್ಕೊಂಡಿತ್ತು. ಬೇರೆ ಬೇರೆ ಖಾತೆಗಳಿಗೆ ಹಣ ಹಾಕೋದು, ಅಲ್ಲಿಂದ ಕ್ಯಾಶ್ ರೂಪದಲ್ಲಿ ಹಣವನ್ನ ಪಡೆಯೋದು. ಹೈದರಾಬಾದ್ನ ಫಸ್ಟ್ ಫೈನಾನ್ಸ್ ಕೋಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷ ಸತ್ಯನಾರಾಯಣ್ ಮಧ್ಯವರ್ತಿಗಳಾದಂತಹ ಸತ್ಯನಾರಾಯಣ್ ಚಂದ್ರಮೋಹನ್ ವಿಚಾರಣೆ ನಡೆದಿದೆ. ಈ ಸತ್ಯನಾರಾಯಣ್ ವರ್ಮಾ ಏನಿದ್ದಾನೆ, ಈತ ಹೈದರಾಬಾದ್ ಮೂಲದವನು. ಈತನೇ ಇದರ ಕಿಂಗ್ ಪಿನ್. ನುಂಗಿದಂತಹ ಹಣವನ್ನ ಯಾವ ರೀತಿ ಕ್ಯಾಶ್ ಮಾಡಿಸ್ಕೊಳ್ಳೋದು ಭರ್ಜರಿ ಪ್ಲಾನ್ ಆಗಿತ್ತು. ನಕಲಿ ಖಾತೆಗಳಿಗೆ ಹಣ ವರ್ಗಾವಣೆ ಮಾಡೋದು, ಅಲ್ಲಿಂದ ಕ್ಯಾಶ್ ರೂಪದಲ್ಲಿ ಹಣ ಪಡೆಯೋದು. ವಾಲ್ಮೀಕಿ ನಿಗಮದ ಖಾತೆಯಿಂದ ಫಸ್ಟ್ ಫೈನಾನ್ಸ್ ಬ್ಯಾಂಕಿಗೆ 94 ಕೋಟಿ ಹಣ ವರ್ಗಾವಣೆಯಾಗಿದೆ. ಅದಾದ ನಂತರ ಬಾರು, ಚಿನ್ನದ ಅಂಗಡಿ ಖಾತೆಗಳಿಗೆ 5, 10, 20 ಲಕ್ಷ ಹಣ ವರ್ಗಾವಣೆಯಾಗುತ್ತೆ. 193 ಖಾತೆಯಿಂದ 10 ಕೋಟಿ ಹಣ ವಶಕ್ಕೆ ಪಡೆದಿದ್ದಾರೆ. ಎಸ್ಐಟಿ ಟೀಮ್ ತನಿಖೆ ನಡೆಸ್ತಾ ಇದೆ. ಸತ್ಯನಾರಾಯಣ ಅಕೌಂಟ್ನಿಂದಲೇ ಕೋಟಿ ಕೋಟಿ ಹಣ ಸಿಕ್ಕಿದೆ. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಮತ್ತೊಬ್ಬ ಆರೋಪಿ ಅರೆಸ್ಟ್ ಆಗಿದ್ದಾನೆ. ಹೈದರಾಬಾದ್ ಮೂಲದ ಮಧ್ಯವರ್ತಿ ಶ್ರೀನಿವಾಸ್ ಬಂಧನ ಆಗಿದೆ. ನಕಲಿ ಅಕೌಂಟ್ಗಳನ್ನ ಸೃಷ್ಟಿ ಮಾಡಿ ಹಣ ವಹಿವಾಟುವನ್ನ ಮಾಡ್ತಾ ಇದ್ದಂತ ಆರೋಪ ಇವನ ಮೇಲಿತ್ತು. ಇವನನ್ನ ಅರೆಸ್ಟ್ ಮಾಡಲಾಗಿದೆ. ಕೋಟಿ ಕೋಟಿ ಹಣ ವಹಿವಾಟು ಮಾಡೋದಕ್ಕೆ ಸಹಕರಿಸಿದ ಆರೋಪದ ಅಡಿಯಲ್ಲಿ ಈತನನ್ನ ಅರೆಸ್ಟ್ ಮಾಡಿದ್ದಾರೆ. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಮತ್ತೊಬ್ಬನನ್ನ ಅರೆಸ್ಟ್ ಮಾಡಲಾಗಿರುವಂತದ್ದು. ಹೈದರಾಬಾದ್ ಮೂಲದ ಮಧ್ಯವರ್ತಿ ಶ್ರೀನಿವಾಸ್ ಬಂಧನ ಆಗಿದೆ. ನಕಲಿ ಅಕೌಂಟ್ಗಳನ್ನ ಸೃಷ್ಟಿ ಮಾಡ್ತಾ ಇದ್ದವನು ಇವನು. ಸೃಷ್ಟಿಸಿ ಹಣ ವಹಿವಾಟನ್ನ ಮಾಡ್ತಾ ಇದ್ದಂತಹ ಆರೋಪವನ್ನ ಈತ ಎದುರಿಸ್ತಾ ಇದ್ದಾರೆ. ಈಗ ಶ್ರೀನಿವಾಸ್ನನ್ನ ಸಹ ಬಂಧನ ಮಾಡಿ ವಿಚಾರಣೆ ನಡೆಸಲಾಗ್ತಾ ಇದೆ. ಕೋಟಿ ಕೋಟಿ ಹಣ ವಹಿವಾಟು ಮಾಡೋದಕ್ಕೆ ಸಹಕಾರ ನೀಡಿದ್ದೇ ಈ ಶ್ರೀನಿವಾಸ್. ಹಾಗಾಗಿ ಈತನನ್ನ ಸಹ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಕೋಟಿ ಕೋಟಿ ಹಣ ಅದನ್ನ ಪಡೆಯೋದಕ್ಕೆ ಯಾವ ರೀತಿ ಭರ್ಜರಿ ಪ್ಲಾನ್ ಮಾಡಿದ್ರು ಅನ್ನೋದು ಈಗ ಎಳೆ ಎಳೆಯಾಗಿ ನಮ್ಮ ಕಣ್ಮುಂದೆ ಇದೆ. ನಕಲಿ ಅಕೌಂಟ್ಗಳನ್ನ ಸೃಷ್ಟಿ ಮಾಡೋದು, ಅದಕ್ಕೆ ಕೋಟಿ ಕೋಟಿ ಹಣ ಹಾಕೋದು, ಅಲ್ಲಿಂದ ಕ್ಯಾಶ್ ಅನ್ನ ಪಡ್ಕೊಳ್ಳೋದು, ಇವರ ಉದ್ಯೋಗ ಇದೇ ಆಗಿತ್ತ? ಹಾಗಾದ್ರೆ ಇಷ್ಟು ಕ್ಲೀನ್ ಆಗಿ ಪ್ಲಾನ್ ಮಾಡ್ಕೊಂಡಿದ್ರು ಅಂದ್ರೆ ತಾವು ತಗ್ಲ ಹಾಕೊಳ್ಳೋದೇ ಇಲ್ಲ ಅನ್ನುವಂತ ಕಾನ್ಫಿಡೆನ್ಸ್ ನಲ್ಲಿದ್ರ? ಹಾಗಾದ್ರೆ ಈ ಹಿಂದೆನೂ ಇಂತಹ ಕೆಲಸಗಳನ್ನ ಮಾಡಿದ್ರ ಅಂತ?
ಖಂಡಿತ ಶ್ವೇತಾ, ವಾಲ್ಮೀಕಿ ಹಣ ಹಗರಣಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ತನಿಖೆ ಕೈಗೊಂಡಿರ್ತಕ್ಕಂಥ SIT ತಂಡ ಒಂದೊಂದೇ ಎಳೆಯನ್ನ ಬಿಚ್ಚಿಡ್ತಾ ಇರ್ತಕ್ಕಂಥದ್ದು. ಈಗ ಸಿಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರ 193 ನಕಲಿ ಅಕೌಂಟ್ಗಳಿಂದ 10 ಕೋಟಿ ಹಣವನ್ನ ಜಪ್ತಿ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಮುಖ್ಯವಾಗಿ ನಾವು ಜೂನ್ 6ನೇ ತಾರೀಕಿಗೆ ಸಹ ಸ್ಟೋರಿಯನ್ನ ಬ್ರೇಕ್ ಮಾಡ್ತೀವಿ. ನಾವು ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲೇ ಮೊದಲು ಬ್ರೇಕ್ ಮಾಡಿದೆ ಚಿನ್ನದ ವ್ಯಾಪಾರಿಗಳು, ಅದರಲ್ಲಿ ಮುಖ್ಯವಾಗಿ ಹೈದರಾಬಾದ್ನಿಂದ ಬೆಂಗಳೂರಿನ ಚಿನ್ನದ ವ್ಯಾಪಾರಿಗಳ ಅಕೌಂಟ್ಗೆ ಹಣ ಬಂದಿತ್ತು ಅಂತೇಳಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ನಾವೇ ಬ್ರೇಕ್ ಮಾಡಿದ್ದು. ಅದಕ್ಕೆ ಸಂಬಂಧಿಸಿದಂತೆ ಈಗ SIT ತಂಡ ಈಗ ತನಿಖೆ ನಡೆಸ್ತಾ ಇತ್ತು. ಆ ಸಂದರ್ಭದಲ್ಲಿ ಈಗ SIT ಮೂಲಗಳಿಂದ ಸಿಗ್ತಾ ಇರ್ತಕ್ಕಂಥ ಮಾಹಿತಿ ಪ್ರಕಾರ 193 ಅಕೌಂಟ್ಗಳಿಂದ 10 ಕೋಟಿ ಹಣವನ್ನು ಜಪ್ತಿ ಮಾಡಲಾಗಿರ್ತಕ್ಕಂಥದ್ದು. ಅದರಲ್ಲಿ 10 ಕೋಟಿ ನಗದು ಮತ್ತೆ ಉಳಿದಂತೆ ಚಿನ್ನದ ವ್ಯಾಪಾರಿಗಳು, ಬಾರ್ಗಳು, ರೆಸ್ಟೋರೆಂಟ್ಗಳು, ಇತರ ಕಡೆ ಎಲ್ಲ ಕಡೆ ಅಕೌಂಟ್ಗಳಿಗೆ ಟ್ರಾನ್ಸಾಕ್ಷನ್ ಆಗಿತ್ತು. ಅದರಲ್ಲಿ 10 ಕೋಟಿ ನಗದು ಹಣ ಮತ್ತೆ ಉಳಿದಂತೆ 4 ಕೋಟಿ ಮೌಲ್ಯದ ಚಿನ್ನಾಭರಣಗಳನ್ನು ಜಪ್ತಿ ಮಾಡಿದ್ದಾರೆ. ಅದೇ ರೀತಿ ಟೋಟಲ್ 28 ಕೋಟಿ ಹಣವನ್ನು ಜಪ್ತಿ ಮಾಡಿರ್ತಕ್ಕಂಥದ್ದು. ಈಗ ಮತ್ತೊಬ್ಬ ಆರೋಪಿ ಶ್ರೀನಿವಾಸನನ್ನ ಬಂಧಿಸಿರ್ತಕ್ಕಂಥದ್ದು. ಹೈದರಾಬಾದ್ ಮೂಲದ ಮಧ್ಯವರ್ತಿ ಆಗಿರ್ತಕ್ಕಂಥ ಶ್ರೀನಿವಾಸು ಹಣ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದ, ನಕಲಿ ಅಕೌಂಟ್ಗಳನ್ನು ಖಾತೆಯಿಂದ ತೆರೆದು ಈತ ಹೆಲ್ಪ್ ಮಾಡ್ತಾ ಇದ್ದ ಅನ್ನೋ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ವಾಲ್ಮೀಕಿ ಹಗರಣದಲ್ಲಿ ತನಿಖೆ ನಡೆಸ್ತಾ ಹೋದಂತೆ ಆಳವಾಗಿ SIT ತಂಡ ತನಿಖೆ ನಡೆಸ್ತಾ ಇದೆ. ಆ ಸಂದರ್ಭದಲ್ಲಿ ಸತ್ಯನಾರಾಯಣ ವರ್ಮಾ ಆಗಿರ್ಬೋದು, ನೆಕ್ಕೊಂಟಿ ನಾಗರಾಜ್, ಈತ ಸಚಿವ ನಾಗೇಂದ್ರ ಅವರ ಆಪ್ತ ಸಹಾಯಕ ಆಗಿದ್ದ, ಮತ್ತೆ ಇತರ ಆರೋಪಿಗಳು ಚಂದ್ರಮೋಹನ್ ಮತ್ತೆ ಇತರ ಏನು ಆರೋಪಿಗಳಿದ್ದಲೆ ಅವರೆಲ್ಲರನ್ನ ವಿಚಾರಣೆ ಮಾಡೋ ಸಂದರ್ಭದಲ್ಲಿ ನಕಲಿ ಅಕೌಂಟ್ಗಳಿಗೆ ಹಣ ಸಂದಾಯ ಆಗಿರೋದು ಗೊತ್ತಾಗುತ್ತೆ. 5 ರಿಂದ 10 ಲಕ್ಷ 20 ಲಕ್ಷದವರೆಗೂ ಸಹ ಹಣ ನಕಲಿ ಅಕೌಂಟ್ಗಳಿಗೆ ಸಂದಾಯ ಆಗುತ್ತೆ. ಮೊದಲು 94 ಕೋಟಿ ವಾಲ್ಮೀಕಿ ಅಕೌಂಟ್ನಿಂದ ಹೈದರಾಬಾದ್ ಫೈನಾನ್ಸ್ ಸಹಕಾರ ಬ್ಯಾಂಕ್ ಅಕೌಂಟ್ಗೆ ಹೋಗುತ್ತೆ. ಸತ್ಯನಾರಾಯಣ್ ಅಂತ ಅಧ್ಯಕ್ಷ ಇರ್ತಾನೆ, ಅವನ ಅಕೌಂಟ್ ಕೂಡ ಫ್ರೀಸ್ ಮಾಡಿರ್ತಕ್ಕಂಥದ್ದು. ಆತನ ಅಕೌಂಟಲ್ಲಿ 45 ಕೋಟಿ ಹಣವನ್ನು ಈಗ ನಿರ್ಬಂಧ ಇರಲಾಗಿರ್ತಕ್ಕಂಥದ್ದು, ಯಾವುದೇ ರೀತಿ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಈ ಮಧ್ಯೆ ತನಿಖೆ ನಡೆಸ್ತಾ ಇರ್ತಕ್ಕಂಥ ಪೊಲೀಸರೇನಿದ್ದಾರೆ SIT ತಂಡಕ್ಕೆ ಸಾಕಷ್ಟು ನಕಲಿ ಅಕೌಂಟ್ಗಳ ಬಗ್ಗೆ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಒಬ್ಬೊಬ್ಬನೇ ಆರೋಪಿಗಳನ್ನ ಬಂಧಿಸ್ತಾ ಇದ್ದಾರೆ. ಅದರಲ್ಲಿ ನೆಕ್ಕುಂಟಿ ನಾಗರಾಜ್ ಆಯ್ತು, ಚಂದ್ರಮೋಹನ್ ಆಯ್ತು, ಸತ್ಯನಾರಾಯಣ ಆಯ್ತು, ಸತ್ಯನಾರಾಯಣ ವರ್ಮಾ ಆಯ್ತು, ಈ ರೀತಿ ಒಬ್ಬೊಬ್ಬರೇ ಆರೋಪಿಗಳನ್ನ ಇಂಟ್ರಾಗೇಷನ್ ಮಾಡೋ ಸಂದರ್ಭದಲ್ಲಿ ಸುಮಾರು 193 ನಕಲಿ ಅಕೌಂಟ್ಗಳನ್ನ ಮಾಡಿರೋದು ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಮುಖ್ಯವಾಗಿ IT ಕಂಪನಿಗಳಿಗೂ ಸಹ ಹಣ ಸಂದಾಯ ಆಗಿದೆ ನಕಲಿ ಅಕೌಂಟ್ಗಳನ್ನ ಬಳಸಿ ಅನ್ನೋದು ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಸದ್ಯ ಹೀಗಾಗಿ ಎಲ್ಲ ಅಕೌಂಟ್ಗಳನ್ನ ಮಾಹಿತಿ ತೆಗೆದುಕೊಂಡು ಯೂನಿಯನ್ ಬ್ಯಾಂಕ್ ಏನಿತ್ತು ಕಂಪ್ಲೇಂಟ್ ಕೊಟ್ಟಿದೆ. ಈಗಾಗಲೇ CBI ತನಿಖೆ ನಡೆಸ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಎಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರ ಒಂದ್ ಕಡೆ SIT ಅನ್ನ ರಚನೆ ಮಾಡಿದ್ರು ಸಹ ಪ್ಯಾರಲರ್ ಆಗಿ ಬ್ಯಾಂಕ್ ಯೂನಿಯನ್ ಬ್ಯಾಂಕ್ ಅವರು ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ SIT ತಂಡ ಏನಿದೆ ಅವರು CBI ಕೂಡ ಇದ್ರ ಬಗ್ಗೆ ಸಾಕಷ್ಟು ತನಿಖೆ ನಡೆಸ್ತಾ ಇರ್ತಕ್ಕಂಥದ್ದು. ಮೊನ್ನೆ ಜೈಲ್ಗೆ ಹೋಗಿ ED ಕೂಡ ತನಿಖೆ ನಡೆಸಿದೆ. ಹೀಗಾಗಿ ಎಲ್ಲ ಆಂಗಲ್ನಲ್ಲೂ ಸಹ ತನಿಖೆ ನಡೆಸ್ತಾ ಇರ್ತಕ್ಕಂಥದ್ದು. ಇದುವರೆಗೂ ಸಿಕ್ಕಿರೋ ಮಾಹಿತಿ ಪ್ರಕಾರ 28 ಕೋಟಿ ಹಣ, 193 ನಕಲಿ ಅಕೌಂಟ್ಗಳು ಈಗ ಗೊತ್ತಾಗಿರ್ತಕ್ಕಂಥದ್ದು. ಇನ್ನೂ ಸಹ ತನಿಖೆ ನಡೆಸ್ತಾ ಇದೆ. ಮತ್ತೊಂದು FIR ಕೂಡ ಈಗ ಆಗಿರ್ತಕ್ಕಂಥದ್ದು. ಅದ್ರ ಬಗ್ಗೆನೂ ಸಹ SIT ತಂಡ ಈಗ ತನಿಖೆ ನಡೆಸ್ತಾ ಇರ್ತಕ್ಕಂಥದ್ದು. ಶ್ವೇತಾ, ಓಕೆ, ಥ್ಯಾಂಕ್ ಯು ಕಿರಣ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.